ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಿದೆ. ಈ ಮಳೆಯಿಂದ ಎಷ್ಟೊಂದು ಪ್ರಾಬ್ಲಮ್ಸ್ ಆಗಿದೆ ಅಂದರೆ ಗಿಡಗಳಲ್ಲಿ ಬನ್ನಿ ತೋರಿಸ್ತೀನಿ ನೋಡಿ ನೀರು ಜಾಸ್ತಿ ಆಗಿಬಿಟ್ಟು ನೀರು ನಿಂತ ಕಾರಣ ಎಲ್ಲ ಫಂಗಸ್ ಆಗ್ತಿದೆ. ನೋಡಿ ಮಣ್ಣಿನಲ್ಲಿ ವೈಟ್ ಕಾಣಿಸ್ತಾ ಇದೆ ಅಲ್ಲ, ಇದು ಪಾಟ್ನಲ್ಲಿ ತೇವಾಂಶ ಜಾಸ್ತಿ ಆಗಿರೋ ಕಾರಣ ಫಂಗಸ್ ಆಗಿರೋದು. ಸೊ ಇದು ಏನಾಗುತ್ತೆ ಅಂದರೆ ಇದನ್ನು ನಾವು ಹಾಗೆ ಬಿಟ್ಬಿಟ್ರೆ ನೀರು ಇನ್ನೂ ಕೊಡ್ತಾನೆ ಇದ್ರೆ ಅಥವಾ ಇನ್ನೂ ಎಲ್ಲಾದರೂ ಕಂಟಿನ್ಯೂಸ್ ಆಗಿ ಮಳೆ ಬಂದರೆ ಗಿಡಗಳ ಬುಡ ಕರಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಇದು ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಈ ಗಿಡ ಎಷ್ಟು ಹೆಲ್ತಿ ಆಗಿತ್ತು ಅಂತ. ಆದರೆ ಇವಾಗ ನೋಡಿ ಎಲೆ ಎಲ್ಲ ನೋಡಿ ಇಲ್ಲಿ ಎಲ್ಲ ಹಳದಿ ಆಗ್ತಾ ಬಂದಿದೆ. ಇದು ಕೂಡ ಹಾಗೆಯೇ ನೀರು ಜಾಸ್ತಿ ಆಗಿರೋ ಕಾರಣ ಈ ಥರ ಎಫೆಕ್ಟ್ ಆಗಿರೋದು. ನೋಡಿ ಎಲ್ಲ ಎಲೆಗಳು ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ಯಾವುದೇ ಮಳೆ ಬರೋ ಟೈಮಲ್ಲಿ ನಾವು ನೀರನ್ನು ಹಾಕಬಾರ್ದು. ಅದೇ ಅಲ್ಲದೆ ಯಾವುದೇ ಥರದ ಲಿಕ್ವಿಡ್ ಫರ್ಟಿಲೈಸರನ್ನು ನಾವು ಕೊಡಬಾರ್ದು. ಯಾಕೆಂದರೆ ಲಿಕ್ವಿಡ್ ಫರ್ಟಿಲೈಸರಿಂದ ಯಾವುದೇ ಯೂಸ್ ಇರಲ್ಲ, ಮಳೆಗೆಲ್ಲ ತೊಳ್ಕೊಂಡು ಹೋಗುತ್ತೆ. ನೋಡಿ ಈ ಗಿಡ ಕೂಡ ಅದೇ ಥರ ಆಗಿದೆ. ಎಲ್ಲ ಎಲೆಗಳು ಹಣ್ಣಾಗೋದು ಸರ್ವೇ ಸಾಮಾನ್ಯ, ಆದರೆ ಅಗತ್ಯಕ್ಕಿಂತ ಜಾಸ್ತಿ ಹಣ್ಣಾದರೆ ಅದರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ನೋಡಿ, ಅದಲ್ಲದೆ ಈ ಗಿಡದ ಚಿಗುರು ಕೂಡ ಚೆನ್ನಾಗಿ ಬರ್ತಾ ಇಲ್ಲ. ನೋಡಿ ಈ ಥರ ಕಟ್ ಆಗ್ತಾ ಇದೆ. ಸೊ ಇದಕ್ಕೆ ಎಲ್ಲದಕ್ಕೂ ಒಂದು ಬೆಸ್ಟ್ ಸೊಲ್ಯೂಷನ್ ಏನಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ನೋಡಿ ಈ ಗಿಡ ಕೂಡ ಹಾಗೇನೆ ನಿತ್ಯ ಪುಷ್ಪ ಅಂದರೆ ನಾವು ಅಷ್ಟೇನು ಕೇರ್ ಕೊಡಬೇಕಾಗಿಲ್ಲ ಅದಕ್ಕೆ, ಅದು ಈಸಿಯಾಗಿ ಬೆಳೆಯುವಂಥ ಒಂದು ಗಿಡ. ಆದರೆ ನೋಡಿ ಮಳೆ ಜಾಸ್ತಿ ಆಗಿರೋ ಕಾರಣ ಈ ಗಿಡಕ್ಕೂ ಕೂಡ ಅಫೆಕ್ಟ್ ಆಗಿದೆ. ಎಷ್ಟೊಂದು ಎಲೆಗಳು ಉದುರಿ ಕೆಳಗಡೆ ಬಿದ್ದಿದೆ. ನೋಡಿ, ತುಂಬ ಜಾಸ್ತಿ ಮಳೆಯಾಗಿ ಪಾಟಲ್ಲಿ ನೀರು ನಿಲ್ತಿದೆ ಅಂದರೆ ನೀವು ಇದರ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಕವರನ್ನು ಕವರ್ ಮಾಡ್ಬೋದು. ನೋಡಿ, ನಾನಿವತ್ತಿಲ್ಲಿ ಸಾಫ್ ಅನ್ನುವಂಥ ಒಂದು ಕೆಮಿಕಲ್ ಫಂಗಿಸೈಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನೀವು ಎಲ್ಲ ಮಲ್ಟಿಪರ್ಪಸ್, ಇದು ಅಂದರೆ ಫಂಗಲ್ ಅಟ್ಯಾಕಿಗೂ ಯೂಸ್ ಮಾಡ್ಬೋದು. ಹಾಗೆಯೇ ಪೌಡರಿ ಮಲ್ಡ್ಯೂ ಆಗಿರ್ಬೋದು, ಈವನ್ ಇನ್ಸೆಕ್ಟ್ಸ್, ಇದು ಅಫಿಡ್ಸ್, ಆ ಥರದ ಎಲ್ಲ ಥರದ ಪ್ರಾಬ್ಲಮ್ಗೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಆದರೆ ಏನಂದರೆ ಇದು ಕೆಮಿಕಲ್ ಫರ್ಟಿಲೈಸರ್, ಯೋಚನೆ ಮಾಡಿಬಿಟ್ಟು ಯೂಸ್ ಮಾಡಿ. ಯಾಕೆಂದರೆ ನೀವು ಇಲ್ಲಿ ತನಕ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿಲ್ಲ ಅಂದರೆ ಅಥವಾ ನಿಮ್ಮ ಗಿಡಗಳು ತುಂಬ ಎಫೆಕ್ಟ್ ಆಗ್ತಾ ಇದೆ, ಅದರಿಂದ ಬೇರೆ ಯಾವುದೇ ಸೊಲ್ಯೂಷನ್ ಇಲ್ಲ ಅಂದರೆ ಮಾತ್ರ ನೀವು ಕೆಮಿಕಲ್ ಫರ್ಟಿಲೈಸರಿಗೆ ಹೋಗಿ. ಸೊ ನಾನು ಯಾಕೆ ಇದನ್ನು ಯೂಸ್ ಮಾಡ್ತಾ ಇದ್ದೇನೆ ಅಂದರೆ ನನ್ನ ಗಿಡಗಳು ಆಲ್ರೆಡಿ ತುಂಬ ಎಫೆಕ್ಟ್ ಆಗಿದೆ, ಅಲ್ಲದೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ. ಆದ ಕಾರಣ ಇದನ್ನು ನಾನು ಆರ್ಡರ್ ಮಾಡಿರೋದು ಮೀಶೋದಿಂದ. ಇದು 100 ಗ್ರಾಮ್ ಬಂದಿದೆ. ಅದರ ಜೊತೆಗೆ ಹಾಗೆಯೇ ನೀಮ್ ಆಯಿಲ್ ಕೂಡ ಬಂದಿದೆ. ಸೊ ಇದರ ಪ್ರೈಸ್ ನಾನು ಶೇರ್ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ ನಾನು ಇವಾಗ ಸೊಲ್ಯೂಷನ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 20 ಲೀಟರ್ ಆಗುವಷ್ಟು ದೊಡ್ಡ ಬಕೆಟ್ ತೊಗೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ 2 ಸ್ಪೂನ್ ಆಗುವಷ್ಟು ಸಾಫ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಎಷ್ಟು ಅಂದರೆ ನೀವು 2 ಗ್ರಾಮ್ 1 ಲೀಟರ್ ಆಫ್ ವಾಟರಿಗೆ ನೀವು ಹಾಕ್ಕೊಳ್ಬೇಕು. ನಾನು ಇನ್ನೂ ಸ್ವಲ್ಪ ಡೈಲ್ಯೂಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ 2 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ, ಸುಮಾರು ಒಂದು 8 ಗ್ರಾಮ್ ಆಗುವಷ್ಟು. ಸೊ ಇದನ್ನು ನಾನು ಇವಾಗ ಇಲ್ಲಿ ಅರ್ಧ ಬಕೆಟ್ ನೀರು ಫಿಲ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಸುಮಾರು 10 ಲೀಟರ್ ಆಗುವಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಪೌಡರು ನೀಟಾಗಿ ಮಿಕ್ಸ್ ಆಗಲಿ. ಇವಾಗ ನೋಡಿ, ನಾನು ಇದನ್ನು ಎಲ್ಲ ಗಿಡಗಳ ಬುಡಗಳಿಗೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನೀಟಾಗಿ ಹಾಕ್ತಾ ಹೋಗ್ತೇನೆ. ಇವಾಗ ಮಳೆ ಬಂದಿದ್ದರಿಂದ ಆಲ್ರೆಡಿ ನೀರಿನ ಅಂಶ ಇದೆ. ಸೊ ನಾನಿದು ಲಿಕ್ವಿಡ್ ಆಗಿ ಕೊಡೋದ್ರಿಂದ ಎವ್ರಿ ಟೈಮ್ ನಾವು ಕೊಡುವಾಗ ಲಿಕ್ವಿಡ್ ಆಗಿ ಕೊಡಬೇಕು, ಡೈರೆಕ್ಟಾಗಿ ನಾವು ಪೌಡರ್ ಹಾಕೋವಾಗಿಲ್ಲ. ಸೊ ತುಂಬ ಡೈಲ್ಯೂಟ್ ಮಾಡ್ಕೊಂಡು ಆಗಬೇಕು, ಯಾಕೆಂದರೆ ಪೌಡರ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಹಾಗೆಯೇ ನೋಡಿ ಎಲ್ಲ ಗಿಡಗಳಿಗೆ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ನೀವು ಒಂದು ಸ್ಪ್ರೇ ಬಾಟಲ್ಗೆ ತುಂಬಿಸ್ಬಿಟ್ಟು ಗಿಡಗಳಿಗೆ ಸ್ಪ್ರೇ ಕೂಡ ಮಾಡ್ಬೋದು. ಇದರಿಂದ ಇರುವೆಗಳು ಬರೋದಾಗಲಿ ಅಥವಾ ಬೇರೆ ಥರದ ಫಂಗಸ್ ಅಟ್ಯಾಕ್ ಆಗೋದು, ಪೌಡರಿ ಮೈಲ್ಡ್ಯೂ ನಾನು ಹೇಳಿದ್ನಲ್ಲ, ಆ ಫೀಡ್ಸಿಗೆ ಎಲ್ಲ ಥರದ ಪ್ರಾಬ್ಲಮ್ಗೂ ಕೂಡ ಸಾಲ್ವ್ ಆಗುತ್ತೆ ಇದು. ಸೊ ಈ ಥರ ಸೊಲ್ಯೂಷನ್ ಹಾಕಿಬಿಟ್ಟು ನೀವು ಸುಮಾರು 1 ತಿಂಗಳ ಕಾಲ ವೆಯ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪುನಃ ಹೆವಿ ಮಳೆ ಆಗ್ತಾ ಇದ್ದರೆ ನೀವು 15 ಡೇಸ್ ಗ್ಯಾಪಲ್ಲಿ ಕೊಡ್ಬೋದು. ಮಳೆ ಆಗ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ ಆದರೂ ನೀವು 1 ಮಂತ್ ವೆಯ್ಟ್ ಮಾಡಿ ನೆಕ್ಸ್ಟ್ ಡೋಸು ನೀವು ಕೊಡ್ಬೋದು. ಈ ಸಾಫ್ ಸೊಲ್ಯೂಷನಿಂದ
ತುಂಬ ಬೆನಿಫಿಟ್ ಇದೆ ನಮಗೆ. ಅಂದರೆ ನಾನು ಹೇಳಿದ್ನಲ್ಲ, ಎಲ್ಲ ಥರದ ಫಂಗಲ್ ಮಣ್ಣಿನಲ್ಲಿರುವಂಥ ಎಲ್ಲ ಥರದ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಆಗುತ್ತೆ. ಅದರ ಜೊತೆಗೇ ಮಣ್ಣಲ್ಲಿರುವಂಥ ಎರೆಹುಳು, ನಾವು ರೈತನ ಮಿತ್ರ ಅಂತ ಏನು ಕರಿತೀವಿ, ಎರೆಹುಳು ಕೂಡ ಅಫೆಕ್ಟ್ ಆಗುತ್ತೆ. ಅದರ ಬಾಡಿಲಿರುವಂಥ ನೀರಿನಂಶವನ್ನು ಹೀರಿಕೊಳ್ಳೋ ಕಾರಣ ಅದು ಕ್ರಮೇಣ ಸಾಯುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇದು ನೋಡಿ, ನೀವು ವ್ಲಾಗಲ್ಲಿ ನಾನು ಹೇಳಿದ್ದೆ ಎಲೆ ಎಲ್ಲ ಕಲರ್ ಚೇಂಜ್ ಆಗಿದೆ ಅಂತ. ಕಿತ್ತು ನೋಡಬೇಕಾದ್ರೆ ಅದರ ಬೇರೆಲ್ಲ ಕೊಳ್ತು ಹೋಗಿತ್ತು. ಸೊ ನಾನು ಅದನ್ನು ಕಟ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಸ್ವಲ್ಪ ಕ್ಲೀನ್ ಮಾಡಿ ಇವಾಗ ಪುನಃ ಎಲ್ಲ ಕಟ್ಟಿಂಗ್ಸನ್ನು ಹಾಕಿಬಿಟ್ಟಿದ್ದೀನಿ. ನೋಡೋಣ ಯಾವ ಥರ ಬರುತ್ತೆ ಅಂತ. ನೋಡಿ, ಈ ಗಿಡ ಕೂಡ ಹಾಗೆಯೇ ಕಂಪ್ಲೀಟಾಗಿ ನಾನು ಹೇಳಿದ್ನಲ್ಲ, ತುಂಬ ಅಫೆಕ್ಟ್ ಆಗಿದೆ. ಅದಲ್ಲದೆ ಚುಕ್ಕಿ ಚುಕ್ಕಿ ಡಾಟ್ ಏನಾದರೂ ಗಿಡಗಳ ಎಲೆಗಳಲ್ಲಿ ನೀವು ನೋಡ್ತಾ ಇರ್ಬೋದು. ಅದೆಲ್ಲ ಪ್ರಾಬ್ಲಮ್ಸಿಗೂ ಕೂಡ ನೀವು ಇದನ್ನು ಸ್ಪ್ರೇ ಬಾಟಲಲ್ಲಿ ಹಾಕಿ ಸ್ಪ್ರೇ ಮಾಡ್ಬೋದು. ಆದರೆ ತುಂಬ ಗ್ಯಾಪ್ ಕೊಡಬೇಕಾಗುತ್ತೆ. ಅಟ್ಲೀಸ್ಟ್ ಮಳೆ ಬರೋದಿದ್ರೆ ನೀವು 15 ಡೇಸ್ ಗ್ಯಾಪಲ್ಲಿ ಕೊಡಿ. ಮಳೆ ಬಂದಿಲ್ಲ ಅಂದರೆ ನೀವು ಅಟ್ಲೀಸ್ಟ್ 1 ಮಂತ್ ಆದರೂ ನೀವು ವೆಯ್ಟ್ ಮಾಡಬೇಕು. ಯಾಕೆಂದರೆ ಇದು ತುಂಬ ಸ್ಟ್ರಾಂಗ್ ಫರ್ಟಿಲೈಸರ್ ಅನ್ನೋದಕ್ಕಿಂತ ಕೆಮಿಕಲ್ ಫರ್ಟಿಲೈಸರ್. ಸೊ ನೀವು ಯಾವಾಗಲೂ ಕೆಮಿಕಲ್ ಫರ್ಟಿಲೈಸರ್ ಅನ್ನೋ ಒಂದು ಲಾಸ್ಟ್ ಆಪ್ಷನ್ ಆಗಿ ಇಟ್ಕೊಳ್ಬೇಕು. ನೀವು ಎಲ್ಲ ಥರದ ಆರ್ಗಾನಿಕ್ ಫರ್ಟಿಲೈಸರನ್ನು ಟ್ರೈ ಮಾಡಿಬಿಟ್ಟು ಅದರಲ್ಲಿ ನಿಮಗೆ ಯಾವುದೇ ಥರದ ರಿಸಲ್ಟ್ ಬಂದಿಲ್ಲ ಅಂದರೆ ನೀವು ಈ ಥರದ ಸಾಫ್ ಒಂದು ಬೆಸ್ಟ್ ನಮಗೆ ಆಪ್ಷನ್ ಅಂತ ಹೇಳ್ಬೋದು. ನೋಡಿ, ಇದು ಗಿಡಗಳಿಗೆ ನೀರು ಹಾಕ್ತಾ ಇದ್ದೀನಿ, ಬಿಸಿಲು ಚೆನ್ನಾಗಿ ಬೀಳ್ತಾ ಇದೆ, ಆದರೂ ಕೂಡ ಈ ಥರ ಆಗ್ತಾ ಇದೆ ಅಂದರೆ ಅದರ ಬುಡದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಅದಕ್ಕೆ ಸಾಫ್ ಒಂದು ಬೆಸ್ಟ್ ಫಂಗಿಸೈಡ್ ಅಂತಲೇ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.